ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅವ್ರಿಗೆ ಹೆಸರಿಲ್ವಾ? ಇದೆ. ಇದ್ರೆ ಆ ಹೆಸರು ಹೇಳು. ನಾನು ಜೈ ಬಂದ್ವಿ. ಪೂರ್ತಿ ಹೆಸರು ಹೇಳಬೇಕು. ಸೂರ್ಯವಂಶದ ಜೈ ಸೂರ್ಯ. ಜೈ, ನನ್ ನಿತ್ಯ ಹೇಳಾಯ್ತಲ್ಲ, ಈಗ ನಿನ್ ಸರ್ದಿ. ಒಬ್ರು ಹೇಳಿದ್ರೆ ಸಾಕಲ್ವಾ? ನೀವು ಕೂಡ ಹೇಳ್ಬೇಕು ಸರ್, ಹೇಳ್ಬಿಡಿ. ನಾನು ಮತ್ತೆ ನನ್ ಡಾರ್ಲಿಂಗ್ ಇಬ್ರು ಬಂದಿದೀವಿ. ಡಾರ್ಲಿಂಗ್ ಗಿರ್ಲಿಂಗ್ ಅಲ್ಲಪ್ಪ, ಹೆಸರು ಹೇಳ್ಬೇಕು ಜೈ. ನಾನು ನನ್ ಗಂಗಾ ಬಂದಿದೀವಿ. ಗಂಗಾ ಯಾರು ಜೈ? ಇವಳೆ. ಅಲಮೇಲು ಗಂಗಾ ಅಂತ. ಇನ್ಮೇಲೆ ಇವಳ ಹೀಗೆ ಕರಿಬೇಕು ಅನ್ಕೊಂಡಿದ್ದೀನಿ. ನೀನ್ ಕರೆಯೋ ಹೆಸರಲ್ಲ ಅಳಿಮಯ್ಯ, ಅವಳಿಗೆ ಇಟ್ಟಿರೋ ಹೆಸರು ಹೇಳು. ಹೇಳ್ಬಿಡ್ಲಾ? ಓಕೆ, ನಾನು ನಿತ್ಯ ಬಂದಿದೀವಿ. ಈಗ ಒಳಗಡೆ ಬನ್ನಿ. ಬಲಗಾಲು ಒಳಗಿಟ್ಟು ಮನೆ ಒಳಗ್ ಬಾ ಅಮ್ಮ. ದೇವ್ರ ಮುಂದೆ ದೀಪ ಹಚ್ಚಿ ಹೊಸ ದಂಪತಿಗಳು ನಮಸ್ಕಾರ ಮಾಡಬೇಕು. ಬನ್ನಿಮ್ಮ. ಏನಜ್ಜಿ ಇದು? ಹೊಸ ಸೊಸೆ ಮನೆಗೆ ಬರ್ತಿದ್ದ ಹಾಗೆ ಆರತಿ ಆರೋಯ್ತು. ಏನಿ ಅಪಶಕುನ? ಅನಂತಗಿರಿಯಲ್ಲಿ ದೋಷ ನಿವಾರಣೆ ಪೂಜೆ ಮಾಡಿಸ್ತೀವಿ, ತಿರುವಣ್ಣಾಮಲೈ ಪಂಡಿತರ ಹತ್ರ ತಾಳಿ ಮಾಡಿಸ್ತೀವಿ, ಆದ್ರೂ ಇಷ್ಟೊಂದು ಅಪಶಕುನ? ಈ ಮನೆ ದೀಪ ಆರಿ ಹೋಗುತ್ತಾ? ನನ್ಗೆ ಯಾಕೋ ಭಯ ಆಗ್ತಿದೆ ಅಜ್ಜಿ. ಈಗ ಭಯ ಪಡೋದ್ರಿಂದ ಪ್ರಯೋಜನ ಇಲ್ಲ ಜನಾರ್ದನ್. ಏನೇ ಇದ್ರೂ ಮದ್ವೆಗ್ ಮುಂಚೆ ಎಲ್ಲ ಮಾಡ್ಬೇಕಿತ್ತು, ಮದ್ವೆ ನಿಲ್ಲಿಸ್ಬೇಕಿತ್ತು. ಈ ಮದುವೆ ನಡೀಲಿ ಅಂತ ನೀವೆಷ್ಟೋ ವ್ರತಗಳನ್ನ ಪೂಜೆಗಳನ್ನ ಮಾಡಿದ್ರಿ, ಯಜ್ಞ ಯಾಗಾದಿ ಮಾಡಿದ್ರಿ, ಮದ್ವೆಗೆ ಮೊದಲು ಮಾಡ್ಬೇಕಾದ್ದೆಲ್ಲ ಮಾಡಿದ್ವಿ. ಆದ್ರೂ ಒಳ್ಳೇದ್ ಪ್ರಾಪ್ತಿ ಆಗ್ಲಿಲ್ವಾ? ಶಾಪ ದೂರ ಆಗ್ಲಿಲ್ವಾ? ಅದು ಆ ದೇವ್ರಿಗೆ ಗೊತ್ತಿದೆ. ಈಗ ಪರಿಸ್ಥಿತಿ ಕೈ ಮೀರಿದೆ. ಹೊಸ ಸೊಸೆ ಮನೆ ಕಾಲಿಟ್ಟಿದ್ದಾಯ್ತು. ಈಗ ನಿತ್ಯಾಗೆ ದಿನ ದಿನ ಗಂಡಾಂತರ 100 ವರ್ಷ ಆಯಸ್ಸು. ಪ್ರತಿ ಕ್ಷಣ, ಪ್ರತಿ ಗಂಟೆ, ಪ್ರತಿ ದಿನ ನಿತ್ಯ ಕಣ್ಣು ಕಾಣಿಸ್ದೇ ಇರೋ ಮೃತ್ಯು ಜೊತೆ ಯುದ್ಧ ಮಾಡ್ಬೇಕಾಗುತ್ತೆ.
ಶಾಪ ಯಾವ ರೂಪದಲ್ಲಿ ಎದುರಾಗುತ್ತೋ, ಸಾವು ಯಾವ ಕ್ಷಣದಲ್ಲಿ ಬಂದ್ಬಿಡುತ್ತೋ ಅಂತ ಭಯ ಪಡೋದ್ ಬಿಟ್ರೆ ಬೇರೆ ದಾರಿ ಇಲ್ಲ. ನಡಿ, ಎಲ್ಲ ದೇವ್ರೇ ನೋಡ್ಕೋಬೇಕು. ದೀಪ ಹಚ್ಚಮ್ಮ. ನಿತ್ಯ, ಹೋಗು. ಬಾಮ್ಮ. ನಾನಾ? ಹೌದಮ್ಮ. ಮನೆ ಸೊಸೆ ದೀಪ ಹಚ್ಚಬೇಕು ಅಂತ ಯಾಕೆ ಹೇಳ್ತಾರೆ ಅಂದರೆ, ಮನೆಗೆ ಬೆಳಕು ಕೊಡೋದು ಸೊಸೆನೇ ಅಂತ. ಆ ದೀಪ ಹಚ್ಚೋದ್ರಿಂದ ಈ ಮನೆ ಸೊಸೆ ಆಗಿ ನಿನ್ನ ಜವಾಬ್ದಾರಿ ಶುರುವಾಗುತ್ತೆ. ನಿಮ್ ತಾಯಿ ಮುಖ ನೋಡ್ತಿದ್ಯಲ್ಲಮ್ಮ, ಇನ್ ಮುಂದೆ ನೀನ್ ಆ ಮನೆ ಮಗಳಲ್ಲ, ಈ ಮನೆ ಸೊಸೆ. ದೀಪ ಹಚ್ಚು ನಿತ್ಯ. ಇನ್ನು ಮುಂದೆ ನೀನೇ ಈ ಮನೆ ಬೆಳಕು. ನೀನ್ ಹಚ್ಚೋ ನಮ್ಮ ಮನೆ ದೀಪ ಅಖಂಡ ದೀಪ ತರ ಯಾವಾಗ್ಲೂ ಬೆಳಕು ಕೊಡ್ಬೇಕು ಅಂತ ದೇವ್ರನ್ನ ಪ್ರಾರ್ಥನೆ ಮಾಡ್ಕೊಂಡು ಹಚ್ಚಮ್ಮ. ಇವಳೇ ಆರ್ಹೋಗೋ ದೀಪ, ಇವಳು ಅಖಂಡ ದೀಪ ಹಚ್ತಾಳಂತೆ. ಇವ್ರಿಗೆಲ್ಲ ಹುಚ್ಚಿಡ್ದಿದೆ, ಸತ್ಯ ಗೊತ್ತಿಲ್ವಾ? ಹಾಗೆ ಆರತಿ ಮಾಡಮ್ಮ. ಅಮ್ಮ ನಿತ್ಯ. ಏನತ್ತೆ ಇದು? ಕೀ ಕೊಟ್ರಲ್ಲ? ಇನ್ನು ಮುಂದೆ ಈ ಕೀ ಎಲ್ಲ ನಿಂದೇನಮ್ಮ. ಹೌದಮ್ಮ, ಈ ಮನೆ ಮರ್ಯಾದೆ ಗೌರವ ಎಲ್ಲ ಇವತ್ತಿಂದ ನಿಂದೇನೆ. ವಂಶಾಚಾರನ, ಮನೆ ಗೌರವನ, ಈ ಮನೆ ಮರ್ಯಾದೆನ ಕಾಪಾಡಬೇಕಾಗಿರೋದು ನೀನು. ತಲೆ ತಲೆಮಾರುಗಳಿಂದ ಈ ಸೂರ್ಯದೇವರ ವಂಶಾಭಿವೃದ್ಧಿಗೆ ಮನೆ ಸೊಸೆರೆ ಕಾರಣ ಆಗಿದ್ದಾರೆ. ಇವತ್ತಿನಿಂದ ಈ ಮನೆಯ ಭವಿಷ್ಯ
ಜೈ ಜವಾಬ್ದಾರಿ ನಿಂದೇನಮ್ಮ. ಈ ಮನೇನ, ನಮ್ಮನ್ನ, ಜೈನ ನೀನೇ ನೋಡ್ಕೋಬೇಕಮ್ಮ. ಮೊದಲನೇ ದಿನಾನೇ ಎಲ್ಲಾ ಜವಾಬ್ದಾರಿನೂ ಅವಳ ತಲೆ ಮೇಲೆ ಹಾಕ್ತಿದ್ದೀರಾ. ತಡ್ಕೋತಾಳೋ ಇಲ್ವೋ ಪಾಪ. ನಿತ್ಯನಿಗೆ ಆ ಕೆಪಾಸಿಟಿ ಇದೆ ಅತ್ತೆ. ತನ್ನ ಮನೆನಾಗ್ಲಿ ಕುಟುಂಬನಾಗ್ಲಿ ವಂಶನಾಗ್ಲಿ ಒಂದ್ ಮೆಟ್ಲು ಮೇಲೆತ್ತೋ ಸಾಮರ್ಥ್ಯ ಇವಳಿಗಿದೆ. ನಿತ್ಯನ್ ಮೇಲೆ ನನಗೆ ನಂಬಿಕೆ ಇದೆ. ಗಂಡ ಹೆಂಡತಿ ಮಧ್ಯೆ ಆ ನಂಬಿಕೆ ಇರಬೇಕು ಜೈ. ಪರಸ್ಪರ ಗೌರವ, ವಿಶ್ವಾಸ, ಪ್ರೇಮ, ಅಭಿಮಾನ ಇರೋ ಜೋಡಿ 100 ಕಾಲ ಆನಂದವಾಗಿರ್ತಾರೆ. ಇವ್ರು ಇರ್ತೀನಿ ಅಂದ್ರೂ ನಾವು ಸಂತೋಷವಾಗಿರಕ್ ಬಿಡ್ಬೇಕಲ್ಲ. ಅವರ ಸಂತೋಷ ಮಣ್ಪಾಲ್ ಮಾಡ್ತೀವಿ. ಜೈ, ನಿತ್ಯ, ದೇವ್ರಿಗೆ ಕೈ ಮುಗ್ದು ಆಶೀರ್ವಾದ ತಗೊಳ್ಳಿ. ಥ್ಯಾಂಕ್ ಯು ಮೈ ಡಿಯರ್ ಗಾಡ್ಸ್. ನೀವಿದಿರೋ ಇಲ್ವೋ ನನಗೆ ಗೊತ್ತಿಲ್ಲ. ನನ್ನ ನಿತ್ಯ ಮಾತ್ರ ನನ್ನ ಪಕ್ಕದಲ್ಲೇ ಇದ್ದಾಳೆ, ಯಾವತ್ತೂ ಇರ್ತಾಳೆ. ಇದೊಂದೊಂದು ಕರುಣಿಸು ನನಗೆ. ಏನು ಸ್ವಾಮಿ ನಂಗೆ ಈ ಪರೀಕ್ಷೆ? ನಮ್ಮ ಅಮ್ಮಂಗೋಸ್ಕರ ತಾಳಿ ಕಟ್ಟಿಸ್ಕೊಂಡು ಎದೆ ಮೇಲೆ ಭಾರ ಹೊತ್ಕೊಂಡಿದ್ದೀನಿ. ಇವರಿಲ್ಲಿ ಮನೆ ಜವಾಬ್ದಾರಿ ಕೊಡ್ತಿದ್ದಾರೆ. ಇಲ್ಲಿ ತನಕ ನಾನು ಮಾಡಿದ್ದೆ ತಪ್ಪು ಅಂತ ಭಯ ಪಡ್ತಿದ್ರೆ ಮತ್ತೆ ಭಾರ ಏನು ಸ್ವಾಮಿ? ನನ್ಗಾಗ್ದಿರೋ ಅಷ್ಟು ಕಷ್ಟನ ನನಗೆ ಯಾಕೆ ಕೊಡ್ತಿದ್ಯಾ? ನಂದಲ್ದೇ ಇರೋ ಜೀವನನ, ನಾನು ಹೊರಕ್ಕಾಗ್ದಿರೋ ಭಾರನ ನನ್ನ ತಲೆ ಮೇಲೆ ಯಾಕೆ ಇಡ್ತಿದ್ಯಾ? ಈ ಬೆಂಕಿರಿ ನನ್ನ ಯಾಕೆ ಸುಡ್ತಿದ್ಯಾ? ಇದರಿಂದ ಹೇಗೆ ಹೊರಗೆ ಬರಲಿ? ಪತಿದೇವ್ರನ್ನ ಪಕ್ಕದಲ್ಲಿ ಇಟ್ಕೊಂಡು ಆ ದೇವ್ರ ಹತ್ರ ಇಷ್ಟು ಬೇಡ್ಕೊಳ್ಳೋದೇನಿದೆ? ಏನ್ ಕೇಳ್ಕೊತಿದ್ಯೋ? ಅವನನ್ನ ನೀನ್ ಏನ್ ಕೇಳ್ಕೊಂಡ್ರು ವೇಸ್ಟ್. ಅವನ್ ಜಸ್ಟ್ ಕೇಳ್ತಾನಷ್ಟೇ. ಆದ್ರೆ ನಾನು ನೀನ್ ಏನ್ ಕೇಳಿದ್ರು ಅದನ್ನ ಈಡೇರಿಸ್ತೀನಿ. ಸೊ ಇನ್ಮುಂದೆ ನೀನ್ ನನ್ನನ್ನು ಕೇಳ್ಕೊ, ನಾನಾದ್ಮೇಲೆ ಬೇರೆಯವರು. ಓಕೆ ಓಕೆ ಮೈ ಡಿಯರ್ ರೆಸ್ಪೆಕ್ಟೆಡ್ ಫ್ಯಾಮಿಲಿ ಮೆಂಬರ್ಸ್, ನನ್ನ ಮದುವೆಗೆ ಸಪೋರ್ಟ್ ಮಾಡಿರೋ ನಿಮ್ಗೆಲ್ಲರಿಗೂ ಸಪ್ರೇಟ್ ಆಗಿ ನಮ್ಮಿಬ್ರು ಪರವಾಗಿ ಕೃತಜ್ಞತೆ ಮತ್ತೆ ಅಭಿನಂದನೆಗಳು. ಮದುವೆ ಕೆಲಸ ಮಾಡಿ ನೀವೆಲ್ಲರೂ ಟಯರ್ಡ್ ಆಗಿದ್ದೀರಿ. ಎಲ್ಲರೂ ಹೋಗಿ ರೆಸ್ಟ್ ತಗೊಳ್ಳಿ. ಹೌದು ಸರ್, 5 ದಿನದಿಂದ ನಾನು ತುಂಬಾ ಸುಸ್ತಾಗಿದ್ದೀನಿ. ಮನೆ ಕೂಡ ಹೋಗಿಲ್ಲ. ನೀವು ಪರ್ಮಿಷನ್ ಕೊಟ್ರೆ ಒಂದ್ಸಾರಿ ಮನೆಗೆ ಹೋಗಿ ಮೀನಾಕ್ಷಿ ನೋಡ್ಕೊಂಡು ಬರ್ತೀನಿ. ಓಕೆ ನಾಣಿ, 1 ಡೇ ಅಲ್ಲ 1 ವೀಕ್ ರೆಸ್ಟ್ ತಗೋ. ನನ್ನನ್ನು ಮಾತ್ರ ಡಿಸ್ಟರ್ಬ್ ಮಾಡಬೇಡ. ಥ್ಯಾಂಕ್ ಯು ಸರ್. ನೀವು ಕೂಡ ನಮ್ಮನ್ನು ಡಿಸ್ಟರ್ಬ್ ಮಾಡಬೇಡಿ. ಕಮ್ ನಿತ್ಯ, ನಿಂತ್ಕೊಳ್ಳೋ. ಅವಳನ್ನ ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ? ಅದು ಅಜ್ಜಿ, ನನಗೂ ನಿತ್ಯನ್ಗೂ ಮದ್ವೆ ಆಯ್ತಲ್ವಾ. ಈಗ ನಾವು ಗಂಡ ಹೆಂಡತಿ ಕೂಡ ಆಗಿದೀವಲ್ವಾ. ಇನ್ ಮುಂದೆ ಇವಳು ನಾನು ಒಂದೇ ಪ್ಲೇಟು, ಒಂದೇ ರೂಮು. ಈಗ್ಲೇ ಅದೆಲ್ಲ ಇಲ್ಲ ಕಣೋ. 3 ದಿನ ಕಾಯ್ಬೇಕು. 3 ದಿನನಾ? ಯಾಕೆ? ಅದು ನಮ್ಮ ಆಚಾರನಪ್ಪ. ಅದೇನ್ ಆಚಾರ? ಏನೇನಣಿ ಬಾಲದ ಹಾಗೆ ಯಾವಾಗ್ಲೂ ಜೈ ಹಿಂದೆ ಇರ್ತೀಯ? ಇಂಥ ವಿಷಯ ಎಲ್ಲ ಹೇಳಲ್ವಾ? ಹೇಳಿದ್ರು ಕೇಳೋ ಜಾತಿನ ಇವರು. ಏನಿದು ನಾಣಿ? ಹೇಳ್ತೀನಿ ಸರ್, ಮೊದಲು ನೀವು ಮೇಡಮ್ ಕೈ ಬಿಡಿ. ನೀನ್ ಬಾರಮ್ಮ. ಏ ಅಯ್ಯೋ ನಿತ್ಯ, ಅಯ್ಯೋ ಹೊರಟೋದ್ಲಾ. ನೀವು ಬನ್ನಿ ಸರ್, ನೀವು ಬನ್ನಿ ಹೇಳ್ತೀನಿ. ನೋಡು ನಾಣಿ, ಜೈಗೆ ಡೀಟೇಲ್ ಆಗಿ ಹೇಳು. ಆಯ್ತು ಸರ್, ಬನ್ನಿ ಸರ್. ನೀವು ನಡೀರಿ ಸರ್. ನೀವು ಅಜ್ಜಿ, ಚಿಕ್ಕ ಕೆಲಸ ಇದೆ, 10 ನಿಮಿಷದಲ್ಲಿ ವಾಪಸ್ ಬರ್ತೀನಿ. ಬೇಗ ಬಂದ್ಬಿಡು ರೂಪ, ಸತ್ಯನಾರಾಯಣ ಪೂಜೆ ಇದೆ. ಸರಿ ಅಜ್ಜಿ. ಬಾ. ನಿತ್ಯ, ನಿತ್ಯ, ಮದ್ವೆ ಆಯ್ತಾ ಮಾಮ್? ಏನ್ ನಿತ್ಯ, ನಿನ್ಗೆ ಇಷ್ಟು ದೊಡ್ಡ ಇಂಜುರಿ ಆಗಿದ್ರು
ಏನಾಗಿಲ್ಲ ಅಂತ ಹೇಳಿ ಇಲ್ಲಿ ಬರ್ದಿರೋ ಹಾಗೆ ಮಾಡಿ ಮದ್ವೆಲೇ ಇರೋ ಹಾಗೆ ಮಾಡ್ದೆ. ನಿಂಗೇನಾದ್ರೂ ಆಗಿದ್ರೆ ಮದ್ವೆ ಆಯ್ತಾ ಇಲ್ವಾ ಮಾಮ್? ನಿನ್ಗಾಗಿರೋ ಅಪಾಯಕ್ಕಿಂತ ಮದ್ವೆ ನಡೆಯೋದೇ ಮುಖ್ಯನಾ? ನಿತ್ಯ, ನನಗೆ ಮದ್ವೆ ಆಗೋದೇ ಮುಖ್ಯ ಮಾಮ್. ನಡೀತಾ ಇಲ್ವಾ? ಸೇ ಎಸ್ ಆರ್ ನೋ ಮಾಮ್. ನಡೀತು ನಿತ್ಯ. ಜೈ ಅವಳ ಕುತ್ತಿಗೆಗೆ 3 ಗಂಟೆ ಹಾಕದ್ನಾ? ಮದ್ವೆ ಪೂರ್ತಿ ಶಾಸ್ತ್ರೋಕ್ತವಾಗೇ ನಡೀತು. ತಾಯಿ ಹೆಸರೇಳಿ ಹೆದರ್ಸಿದಕ್ಕೆ ಗಂಗಾ ಎಲ್ಲದಕ್ಕೂ ಒಪ್ಕೊಂಡ್ಲು. ಇವತ್ತು ಜೈ ಮನೆಗ್ ಕೂಡ ಹೋದ್ಲು. ಫಸ್ಟ್ ನೈಟ್ ಇವತ್ತೇನಾ? ಇಲ್ಲ ನಿತ್ಯ, ಆಫ್ಟರ್ 3 days. ಅದು ಮಾತ್ರ ನಡಿಬಾರ್ದು ಮಾಮ್. ಎಂತ ಪರಿಸ್ಥಿತಿಲೂ ಜೈ ಅವಳು ಫಿಸಿಕಲಿ ಸೇರ್ಬಾರ್ದು. ಈಗಾಗ್ಲೇ ಜೈಗೆ ನನಗೂ ಅವಳಿಗೂ ಮಧ್ಯೆ ವ್ಯತ್ಯಾಸ ಗೊತ್ತಾಗ್ತಿದೆ. ಅವಳ ಜೊತೆ ಫಿಸಿಕಲಿ ಕೂಡ ಸೇರ್ದ ಅಂದ್ರೆ ಲೈಫಲ್ಲಿ ನನ್ನ ಟಚ್ಚೇ ಮಾಡಲ್ಲ. ಅವರಿಬ್ರು ಮಧ್ಯೆ ಬಾಂಡಿಂಗ್ ಇನ್ನೂ ಹೆಚ್ಚಾಗಕ್ ಬಿಡಬಾರ್ದು ಮಾಮ್. ಅವಳ ಕತ್ತಲ್ಲಿ ತಾಳಿ ಹೇಗೋ ಬಿತ್ತು. ಅವಳಿಗೆ ನೇಣ್ ಯಾವಾಗ ಬೀಳುತ್ತೆ ಮಾಮ್? ಮದ್ವೆ ನಡೀತಲ್ಲ ನಿತ್ಯ, ಇನ್ನು ಶಾಪ ತನ್ನ ಕೆಲಸ ಮಾಡುತ್ತೆ. ಯಾವಾಗ ಯಾವ ಕ್ಷಣಕ್ಕೆ ಅವಳಿಗೆ ಸಾವು ಬರುತ್ತೋ ಹೇಳಕ್ಕಾಗಲ್ಲ. ಇನ್ ಮುಂದೆ ಅವಳ ಡೆತ್ಗೋಸ್ಕರನೇ ವೆಯ್ಟ್ ಮಾಡೋದೇ ನನ್ನ ಕೆಲಸ ಮಾಮ್. ಡೋಂಟ್ ವರಿ ನಿತ್ಯ, ಗಂಗಾ ಸಾಯೋದ್ ಗ್ಯಾರಂಟಿ. ನೀನ್ ರಿಲ್ಯಾಕ್ಸ್ ಆಗಿರು. ವಾಟ್ ಅಬೌಟ್ ತುಳಸಿ? ಅವಳ ವಿಷಯ ಏನಾಯ್ತು? ತುಳಸಿ ಚಾಪ್ಟರ್ ಕ್ಲೋಸ್ ನಿತ್ಯ. ಆಲ್ರೆಡಿ ಅವಳ ಮಗಳು ಗಂಗಾ ಶಾಪಕ್ಕೆ ಬಲಿಯಾಗ್ತಾಳೆ ಅಂತ ಅರ್ಧ ಸತ್ ಹೋಗಿದ್ದಾಳೆ. ಗಂಗಾ ಸಾವಿಂದ ನಾವು ಒದ್ದಾಡೋ ಹಾಗೆ ಮಾಡಿರೋ ಅವಳ ಗುಣ್ಗೆ ಕೂಡ ನಿಂತು ಹೋಗತ್ತೆ. ಮಾಮ್, ಮತ್ತೆ ನನ್ನ ಇಲ್ಲಿ ಅಡ್ಮಿಟ್ ಮಾಡ್ದವ್ನು ಯಾರು? ಅವನು ನನ್ನ ನೋಡ್ತಿದ್ದಾಕೆ ಯಾಕೆ ಅಳ್ತಿದ್ದ? ಅವನಿಗೂ ನಮಗೂ ಏನಾದ್ರೂ ರಿಲೇಶನ್ಶಿಪ್ ಇದೆಯಾ? ಅವನು ನನ್ನ ಯಾಕೋ ಹಾಂಟ್ ಮಾಡ್ತಿದ್ದಾನೆ ಮಾಮ್. ಯಾರವನು? ಅವನು ಗಂಗಾ ಫಾದರ್ ನಿತ್ಯ. ನಿನ್ನ ನೋಡಿ ಗಂಗಾ ಅನ್ಕೊಂಡು ಅತ್ತಿರ್ತಾನೆ ಅಷ್ಟೇ. ಗಂಗಾಗೆ ಅಷ್ಟು ರಿಚ್ ಡ್ಯಾಡಿ ಇದ್ದಾನಾ? ಈ ವಿಷಯ ಅವಳಿಗೆ ಗೊತ್ತಿಲ್ವಾ ಮಾಮ್? ಈ ವಿಷಯ ಎಲ್ಲ ನಾನು ನಿನಗೆ ಆಮೇಲೆ ಹೇಳ್ತೀನಿ. ಯು ಟೇಕ್ ರೆಸ್ಟ್, ಓಕೆ? ನಾನು ಹೋಗಿ ಬರ್ತೀನಿ ನಿತ್ಯ, ಹುಷಾರು. ಬನ್ನಿ ಸರ್, ಬೇರೆ ಒಂದು ಬನ್ನಿ, ಕಾಲಿಗೆಲ್ಲ ಸಿಕ್ಕಾಕೊಳುತ್ತೆ. ಬಿಡು ನಾಣಿ. ಏನ್ ಸರ್ ಅಷ್ಟು ಇರಿಟೇಷನ್ ಆಗಿದ್ದೀರಾ? ಆಗ್ದೆ ಏನ್ ನಾಣಿ, ಫಸ್ಟ್ ನೈಟ್ಗೆ 3 ದಿನ ಯಾಕೆ? ಈಗ ಮದುವೆ ಆದ್ಮೇಲೆ ಮುಹೂರ್ತ ನೋಡಿನೇ ಶೋಭನ ಮಾಡಿಸ್ತಾರೆ ಸರ್. ನಿನಗೂ ಹೀಗೆ ಆಗ್ತಿತ್ತಾ? ನನ್ನ ಬಗ್ಗೆ ಕೇಳ್ತೀರಾ? ನಿಮಗೆ 3 ದಿನಾನೇ, ನನಗೆ 15 ದಿನ ಆದ್ಮೇಲೆ ಮಾಡಿಸಿದ್ರು. ಮೆಲ್ಲಗೆ ಮಾತಾಡೋ. ಇದನ್ನ ಯಾರಾದ್ರೂ ಕೇಳಿಸ್ಕೊಂಡ್ರೆ ನನಗೂ 15 ದಿನ ಆದ್ಮೇಲೆ ಮಾಡಿಸ್ತಾರೆ. ಅಷ್ಟು ದಿನಾನಾ? ಆದ್ರೆ ಅಷ್ಟು ದಿನ ಯಾಕೆ ನಾಣಿ? ಸಿನಿಮಾದಲ್ಲಿ ಮದ್ವೆ ಆದ ತಕ್ಷಣ ಫಸ್ಟ್ ನೈಟ್ ಮಾಡಿಸ್ತಾರಲ್ಲ. ಅದು ಸಿನಿಮಾ ಸರ್, ನಿಜ ಜೀವನದಲ್ಲಿ ಈ ತರ ಎಲ್ಲ ಆಗಲ್ಲ. ಯಾಕಾಗ್ಬಾರ್ದು? ಮತ್ತೆ ಈ 3 ದಿನ ನಾನೇನ್ ಮಾಡ್ಬೇಕು? ಅಂದ್ರೆ ಕೆಲವು ಆಚಾರ ಪದ್ಧತಿ ಇರುತ್ತೆ ಸರ್. ಸತ್ಯನಾರಾಯಣ ವ್ರತ, ಸೌಭಾಗ್ಯ ವ್ರತ, ಗಣೇಶ ವ್ರತ, ಆ ವ್ರತ ಈ ವ್ರತ ಎಲ್ಲ ಮಾಡಿದ ನಂತರನೇ ಆ ವ್ರತ ಎಲ್ಲ ತಗೊಂಡೋಗಿ ಕೆಸರು ಗದ್ದೆಗೆ ಹಾಕು. ಕೆಸರು ಗದ್ದೆಗೆ ಯಾಕೆ ಹಾಕ್ಬೇಕು ಸರ್? ಅಲ್ಲಿ ಗೊಚ್ಚೆ ಇರೋದ್ರಿಂದ ಅದ್ರಲ್ಲಿ ಬಿದ್ರೆ ಅಷ್ಟು ಈಸಿಯಾಗಿ ಹೊರಗಡೆ ಬರಕ್ಕಾಗಲ್ಲ ಅಂತ. ಈಗ ಅದೆಲ್ಲ ಬೇಕಾ? ಸಿಚುವೇಶನ್ ಅರ್ಥ ಮಾಡ್ಕೋ ನಾಣಿ. ಇಲ್ಲಿ ತನಕ ಎಷ್ಟು ಕನ್ಸ್ ಕಂಡಿದ್ದೆ ಗೊತ್ತಾ? ಎಷ್ಟು ಊಹಿಸ್ಕೊಂಡೆ ಗೊತ್ತಾ? ಅಷ್ಟಕ್ಕೂ ಎಷ್ಟು ಕಂಟ್ರೋಲ್ ಅಲ್ಲಿ ಇದ್ದೀನಿ ಗೊತ್ತಾ? ಏನು ನೀವಾ? ಸಿಚುವೇಶನ್ ಸಿಕ್ಕಿದ್ಯಲ್ಲ ಅಂತ ಸುಮ್ಸುಮ್ನೆ ಮಾತಾಡ್ಬೇಡ. ನಾನು ಹೇಳಿದ್ದು ಮುತ್ತು ಹಗ್ಗಲ್ಲ ನಾಣಿ, ನಾನು ಹೇಳ್ತಿರೋದು ಅದ್ರ ಬಗ್ಗೆ. ಯಾವ್ದೇನಾದ್ರೂ ಅದು ನಡಿಬೇಕಂದ್ರೆ ನೀವು 3 ದಿನ ಕಾಯ್ಲೇಬೇಕು ಸರ್. ಅಂದ್ರೆ ಈ ವಿಷಯದಲ್ಲಿ ನೀನೇನು ಮಾಡಲ್ವಾ? ಡೂ ಸಮಥಿಂಗ್ ನಾಣಿ. ಐ ಕಾಂಟ್. ನನಗ ಆಗ್ತಿಲ್ಲ. ಚಾಕ್ಲೇಟ್ಗೋಸ್ಕರ ಮಕ್ಕಳು ಹಠ ಮಾಡ್ದಾಗ ಮಾಡ್ತಿದ್ರಲ್ಲ ಸರ್.
ಇಲ್ಲಿ ನೋಡಿ 3 ದಿನ ಆದ್ರೂನು ಮುಹೂರ್ತ ಇದ್ರೇನೆ ನಿಮ್ ಫಸ್ಟ್ ನೈಟ್, ಇಲ್ಲ ಅಂದ್ರೆ ವೇಟಿಂಗೇ. ಓಹೋ, ಅದು ಬೇರೆ ಇದ್ಯಾ? ಆದ್ರೂ ಫಸ್ಟ್ ನೈಟಿಗೆ ಬೇಕಾಗಿರೋದು ಮೂಡ್ತಾನೆ, ಈ ಮುಹೂರ್ತ ಯಾಕೆ? ಒಳ್ಳೆ ಮುಹೂರ್ತದಲ್ಲಿ ಫಸ್ಟ್ ನೈಟ್ ಆಗದೆ ಇದ್ರೆ ಆಮೇಲೆ ಹುಟ್ಟೋ ಮಕ್ಕಳು ಹೇಗೋ ಹುಡ್ತಾರಂತೆ ಸಾರ್. ಓ, ನಿಂತರನಾ? ಸಹಾಯ ಮಾಡು ಅಂದ್ರೆ ಕತೆ ಹೇಳ್ಕೊಂಡು ಕೂತ್ಕತಿಯಲ್ಲ. ಈ ವಿಷಯದಲ್ಲಿ ನಾನೇನ್ ಮಾಡಕ್ಕಾಗಲ್ಲ ಸರ್.